ಮಗನೇ. ಯಾ ಏನಿದು? 10 ರೂಪೀಸ್. ಹರಕೆ ಆದ್ರೆ ಉಂಡಿಗಾಕು, ದಕ್ಷಿಣೆ ಆದ್ರೆ ತಟ್ಟೆಗಾಕು. ನನಗೆ ಯಾಕಪ್ಪ ಕೊಡ್ತೀಯ ನೀನು? ಟಿಪ್ಸ್ ಮ್ಯಾನ್. ಟಿಪ್ಸಾ? ಯಾ ನನಗೆ ಯಾಕೋ ಟಿಪ್ಸ್? ನಾನೇನ್ ಲಾಡ್ಜ್ ಅಲ್ಲಿ ರೂಮ್ ಬಾಯ ಇಲ್ಲ ಹೋಟ್ಲಲ್ಲಿ ಸಪ್ಲೈಯರ? ಅದಕ್ಕೆ ಯಾಕೆ ಗುರು ಕೋಪ ಮಾಡ್ಕೊಂತೀಯ? ನನ್ಗೊಂದ್ ಸ್ಮಾಲ್ ಹೆಲ್ಪ್ ಮಾಡ್ಬಿಡು. ಸರಿಯಾಗಿ 3 ಗಂಟೆಗೆ 4 ಗಂಟೆ ಬರ್ಸ್ಬಿಟ್ರೆ ಸಾಕು, ನನ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೋಗ್ಬಿಡುತ್ತೆ. 3 ಗಂಟೆ 4 ಗಂಟೆ ಪ್ರಾಬ್ಲಮ್ ನನ್ಗೊಂದು ಅರ್ಥ ಆಗ್ತಿಲ್ವೇ? ಹೇಳ್ತೀನಿ. ನನ್ ಲವರು ಟೈಪ್ ರೈಟಿಂಗ್ ಕ್ಲಾಸ್ ಹೋಗಿದ್ದಾಳೆ. 3 ಗಂಟೆಗೆ ಅವಳು ಕ್ಲಾಸ್ ಬಿಡುತ್ತೆ. ತಾವು ನಾರ್ಮಲ್ ಆಗಿ ಗಂಟೆನ ಬಾರಿಸಿದ್ರೆ ನಾನಿಲ್ಲಿರೋದು ಅವಳು ಗೊತ್ತಾಗಲ್ಲ, ಅವಳು ಬರಲ್ಲ. ಅದಕ್ಕೆ ನೀವು ಸರಿಯಾಗಿ 3 ಗಂಟೆಗೆ 4 ಗಂಟೆ ಬಾರಿಸ್ಬಿಟ್ರೆ ನಾನು ದೇವಸ್ಥಾನದಲ್ಲಿ ಇದ್ದೀನಿ ಅಂತ ಅವಳು ಗೊತ್ತಾಗತ್ತೆ. ಆಗ ಅವಳು ಸರಿಯಾದ ಟೈಮ್ಗೆ ಇಲ್ಲಿಗೆ ಬರ್ತಾಳೆ. ಆಗ ನಾವಿಬ್ರು ದೇವಸ್ಥಾನ ಹಿಂದಗಡೆ ಸೇರ್ಕೊಂಡು ಫ್ಯೂಚರ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಕ್ ಬಂದೆ. ಈಗ ಸರಿಯಾಗಿ 3 ಗಂಟೆ 4 ಗಂಟೆ ಬರ್ಸ್ಬಿಡು. ಟೇಕ್ ಇಟ್ 10 ರೂಪೀಸ್. ನಿನ್ನ ಹೆಸರೇನು? ಸಂದೀಪ. ಅವಳ ಹೆಸರು? ಸ್ವರೂಪ. ಸುದೀಪು ಸ್ವರೂಪಂಗೆಲ್ಲ ಈ ಗಂಟೆ ಬಾರ್ಸಲ್ಲ. ಮತ್ತೆ ಅದೇನಿದ್ರು ಬಾರ್ಸೋದು. ನನ್ನ ಮಗನೇ ಏನು ತಪ್ಪು ಮಾಡ್ದೇನೆ ಗುಮಾಸ್ತನ್ ಕೆಲ್ಸದಿಂದ ಗಂಟೆ ಹೊಡೆ ಕೆಲ್ಸಕ್ಕೆ ಬಂದಿದ್ದೀನಿ. ಈಗ ನನ್ ಕೈಲಿ ತಪ್ಪು ಮಾಡಿಸ್ಬಿಟ್ಟು ಈ ಕೆಲ್ಸನ ಓಡ್ಸಕ್ ಬಂದಿದ್ಯಾ? ಎಲ್ರು ಇಮೇಲು ಇಂಟರ್ನೆಟ್ ಅಲ್ಲಿ ಲವ್ ಮಾಡಿದ್ರೆ ನೀನು ಗಂಟೆ, ಅದು ದೇವಸ್ಥಾನದ ಗಂಟೆ. ದೇವಸ್ಥಾನದ ಗಂಟೆನ ಏನಂತ ತಿಳ್ಕೊಂಡಿದ್ಯೋ? ನಾವಿಬ್ರು ಅಮರ ಪ್ರೇಮಿಗಳು. ಅಮರ ಪ್ರೇಮಿ? ಅದು ದೇವಸ್ಥಾನದ ಹಿಂದೆ. ಹುಡುಗರು ದೇವಸ್ಥಾನಕ್ಕೆ ಬರದೆ ಹುಡುಗಿನ ಲವ್ ಮಾಡಕ್ಕೆ. ಈ ದೇವಸ್ಥಾನ ಅಲ್ದಿದ್ರೆ ಇನ್ನೊಂದು ದೇವಸ್ಥಾನ ಚೆನ್ನಾಗಿ ತಿಳ್ಕೊಳ್ಳೋ. ಇನ್ನೊಂದ್ಸಲಿ ಪ್ರೀತಿ ಪ್ರೇಮ ಅಂತ ಹುಡುಗಿರ್ಗ್ ಲೈನ್ ಹಾಕಕ್ ದೇವಸ್ಥಾನಕ್ ಬರ್ಬೇಕು. ನಾನು ಮಕ್ಕಳ ಒಬ್ಬೊಬ್ಬನಿಗೂ ಕಾಲು ಮುರಿದು ಹಾಕ್ಬಿಡ್ತೀನಿ. ಹುಷಾರ್ ರಂಗ ವಿಠಲ. ಏನಪ್ಪ ಇನ್ನು ಇಲ್ಲೇ ಕೂತಿದ್ಯಾ? ನೋಡಲ್ಲ ಕೆಲಸ ಏನಾಯ್ತು? ನೀನೇನಣ್ಣ ಇನ್ನು ಇದನ್ನೇ ಮಾಡ್ತಾ ಕೂತಿದ್ಯಾ? ಬೇಗ ನಲ್ಲಿ ಕೆಲಸ ನೋಡ್ಬಾರ್ದಾ? ಏನು ಏನಪ್ಪ? ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ಯಾ? ಎಲ್ಲಿಗಪ್ಪ? ಯಾಕೆ ಮನೆಗೆ ಹೋಗ್ಲಿಲ್ವಾ? ಅಕ್ಕನ್ನ ಹಾಗೆಲ್ಲ ಅನ್ಬಾರ್ದು, ಗೊತ್ತಾಯ್ತಾ? ಏನಿದು? ಮಾರ್ಕ್ಸು ಸೂಪರ್. ನಾನು ಹೋಗಿ ಸ್ವೀಟ್ ತಗೊಂಡ್ಬರ್ತೀನಿ. ನಾದಮಯ ಈ ಲೋಕವೆಲ್ಲ. ಇವಳಾಕಿ ಇಲ್ಲಿಗೆ ಬಂದವಳೆ. ಅದೇನ್ ಕೇಳೋಣ ಇದು? ಏನೇ ನಿಮ್ಮ ಅಪ್ಪನ ನೋಡಕ್ ಬಂದ? ಏನ್ ನೋಡ್ತಾಳು? ಅದು ಬೇಡ, ಇದು ಸಾಕು. ಏನೇ ನಿಮ್ ಫ್ಯಾಮಿಲಿಗೆ ಹೋಲ್ಸೇಲ್ ನೆಂಟ ಆಗ್ಬಿಟ್ ನಾವ್ನ? ಏನದು ಸದ್ದು? ಇರುವೆ ಹೊಡಿತು. ಇಲ್ಲ ಕಡಿತು. ಇದು ಯಾರಮಯ್ಯ? ಇಲ್ಲೇನ್ ಮಾಡ್ತಿದ್ಯಾ? ಅಯ್ಯೋ, ನೋಡ್ದೇನೆ ಹೇಗ್ ಗೊತ್ತಾಯ್ತು ನಿಮ್ಗೆ? ನೀನ್ ಇಲ್ಲಿಗೆ ಯಾಕೆ ಬಂದೆ? ಇವತ್ತು ನಮ್ಮನೇಲಿ ವರಮಹಾಲಕ್ಷ್ಮಿ ಹಬ್ಬ, ಅದಕ್ಕೆ ನಿಮ್ಮನ್ ಕರ್ಕೊಂಡು ಹೋಗೋಣ ಅಂತ ಬಂದೆ. ನಿಮ್ಮನೆ ಫಂಕ್ಷನ್ಗೆ ನನ್ನನ್ನ ಯಾಕೆ ಕರೀತಾ ಇದ್ಯಾ? ನಿಮ್ಮನ್ನ ನಮ್ಮ ಮನೆಯವ್ರು ಎಲ್ರು ಬೇರೆಯವರು ಅಂತ ತಿಳ್ಕೊಂಡಿಲ್ಲ, ನಮ್ಮನೇಲಿ ಒಬ್ರು ಅಂತ ತಿಳ್ಕೊಂಡಿದೀವಿ. ನೀವ್ ಮಾತ್ರ ದೂರ ದೂರ ಹೋಗ್ತೀರಾ, ಯಾಕೆ? ನನಗ್ ತುಂಬಾ ಕೆಲ್ಸ ಇದೆ, ನೀನ್ ಹೊರಡು. ನೀವಿದ್ದು ಬರ್ಲಿಲ್ಲ ಅಂದ್ರೆ ನಮ್ಮಮ್ಮ ತುಂಬಾ ಬೇಜಾರ್ ಮಾಡ್ಕೋತಾರೆ.
ನೀವಿರ್ಲಿಲ್ಲ ಅಂತ ಸುಳ್ಳು ಹೇಳ್ಬಿಡ್ತೀನಿ. ನೀವೊಬ್ರೇ ಇಲ್ಲಿ ಸಂತೋಷವಾಗಿರಿ. ಕಷ್ಟಪಟ್ಟು ಸಂಪಾದನೆ ಮಾಡಿ ದುಡ್ಡು ಯಾರಾದ್ರೂ ಮುಂದೆ ಬಂದ್ರೆ ಅಣ್ಣ ನಿನ್ ತಮ್ಮ ಅಣ್ಣ ಬ್ಯಾಗ್ ಕೊಡೋಣ, ಅದ್ರಲ್ಲಿ ನನ್ ಸಂಬಳ ಇದೆ. ಅಣ್ಣ ಬ್ಯಾಗ್ ಕೊಡೋಣ. ನಾನು ಅದನ್ನ ತಗೊಂಡ್ ಮನೆಗೆ ಹೋಗ್ತಾ ಇದ್ರೆ ನನ್ ಮಕ್ಳು ಉಪವಾಸದಿಂದ ಸತ್ತೋಗ್ತಾರೆ. ದಯವಿಟ್ಟು ನನ್ ಬ್ಯಾಗ್ ಕೊಟ್ಬಿಡಿ ಅಣ್ಣ, ಪ್ಲೀಸ್ ಅಣ್ಣ, ಪ್ಲೀಸ್. ಮೈ ಮುಟ್ಟಿದ್ರೆ ಇವ್ನು ಪ್ರಾಣ ತೆಗೆದ್ಬಿಡ್ತೀನಿ. ಅಣ್ಣ ನಿನ್ ತಮ್ಮಯ್ಯ ಬ್ಯಾಗ್ ಕೊಡೋಣ. ಇಂದ್ರ ಎಲ್ಲಿ ಕಾಣಿಸ್ತಾನೆ ಇಲ್ಲ? ನೀ ತಮ್ಗೆ ತಗೊಂಬ, ನೀರ್ ತರ್ಬೇಕು. ತರ್ಲೆ, ಹೇಳಿದ್ ಮಾತೆ ಕೇಳಲ್ಲ. ತಗೋ ತಮ್ಗೆ. ಮರಿದೆ ಇವತ್ತೇ ಆ ಕೆಲಸ ಮುಗಿಸ್. ಆಯ್ತು. ಅಮ್ಮ ಅಲ್ಲಿ. ಇಂದ್ರ ಬಾಪ ಇಲ್ಲಿ. ಅಯ್ಯೋ ಇಷ್ಟೊತ್ತು ಎಲ್ಲಪ್ಪ ಹೋಗ್ಬಿಟ್ಟಿದೆ. ನಮ್ಮ ಯಜಮಾನ್ರು ನಿನ್ಗೋಸ್ಕರ ಕಾಯ್ತಾ ಇದಾರೆ. ಮೊದ್ಲು ಶರ್ಟ್ ಬಿಚ್ಚಿ ಕೆಳಗ್ ಹೋಗು. ಹೋಗಪ್ಪ, ನೀ ಬಾಮ ನನ್ ಜೊತೆ ಹೋಗಪ್ಪ. ಶರ್ಟ್ ಯಾಕೆ ಬಿಚ್ಚ ಕೇಳಿದ್ರು? ನಮ್ಮ ಅಪ್ಪನ ಜೊತೆಲಿ ಕುಸ್ತಿ ಆಡಕ್ಕೆ. ಇವತ್ತು ಉಪಕರ್ಮ, ಜನ್ವಾರ ಬದಲಾಯಿಸ್ಕೋಬೇಕಲ್ಲ, ಅದಕ್ಕೆ. ಹಾ ಇಲ್ಲಿ ಕೊಡಿ. ಅಯ್ಯೋ ಅಯ್ಯೋ ಹಾಗಲ್ಲ, ಹೀಗೆ. प्रतिष्ठितमस्तु। हरिः ओम्। ब्रह्मा विष्णु महेश्वर निर्मितं ब्रह्मसूत्रकं यज्ञोपवीतं परमं पवित्रं प्रजापते अर्धं पुरस्तात् आयुष्यमग्रं प्रतिमन्त शुक्लं यज्ञोपवीतं परमस्तु तेजः। ॐ वैश्वराय विद्महे लालीलाय धीमहि तन्नो अग्निः प्रचोदयात् स्वाहा। तन्नो अग्निः प्रचोदयात् स्वाहा। ॐ भूर्भुवः स्वः तत्सवितुर्वरेण्यं भर्गो देवस्य धीमहि धियो यो न प्रचोदयात् स्वाहा। ॐ भूर्भुवः स्वः तत्सवितुर्वरेण्यं भर्गो देवस्य धीमहि धियो यो न प्रचोदयात् स्वाहा। ॐ भूर्भुवः स्वः तत्सवितुर्वरेण्यं भर्गो देवस्य धीमहि धियो यो न प्रचोदयात् स्वाहा। धियो यो न प्रचोदयात् स्वाहा। ಹೇಳು, ಏನಾಯ್ತು ಹೇಳಪ್ಪ. ಅಯ್ಯೋ ಇದಳು ನೀವು ಮುಂದುವರಿಸಿ. ಓಂ ಭೂರ್ಭುವಃ. ಶ್ರೀಮತಿ ಕುಡಿಯಕ್ಕೆ ನೀರು ಕೊಡು, ಬೇಗ ಬೇಗ. ಕೊಟ್ಟೆ ತಗೊಳ್ಳಿ, ಕುಡಿಯಪ್ಪ. ಏನಾಯ್ತು? ಕಾಲೆ ಹೊಟ್ಟೆನಲ್ಲಿ ತುಂಬಾ ಹೊತ್ತು ಬೆಂಕಿ ಮುಂದೆ ಕೂತಿದ್ನಲ್ಲ, ಅದು ನಿನಗೆ ಆಗ ಬರಲ್ಲ ಅಂತ ಕಾಣಿಸುತ್ತೆ. ಟಬ್ಬಲ್ ಕೊಡಮ್ಮ, ಬೇಗ ಕೊಡು. ತಗೋ ಹೊಸ್ಕೊ. ನಮ್ಮ ಇಂದ್ರನಿಗೆ ಬೆಂಕಿ ಕಂಡ್ರೆ ಆಗಲ್ಲ ಅಂತ ಕಾಣಿಸುತ್ತೆ. ನಾನು ಅದನ್ನ ಗಮನಿಸ್ಲೇ ಇಲ್ಲ. ಆಮೇಲೆ ನೋಡ್ತೀನಿ
ಮೊಯ್ಯೆಲ್ಲ ಬೆವತ್ಕೊಂಡು ಏನ್ ಹಾಗೆ ನಡುಕ್ತಾ ಇದ್ದಾನೆ. ಅಯ್ಯೋ ಅದಕ್ಕೆ ಭಯ ಪಟ್ಕೊಂಡು ಕರ್ಕೊಂಡ್ ಬಂದ್ಬಿಟ್ಟೆ. ಸ್ವಲ್ಪ ಸುಧಾರಿಸ್ಕೋಪ.